ಶ್ರದ್ಧೆ ಮತ್ತು ಕಲಿಕೆ ಅತಿ ಮುಖ್ಯವಾದದ್ದು. ನ್ಯಾಯಾಧೀಶಿ ಜ್ಯೋತಿ ಎಸ್ ಕಾಳೆ. ಕಿರಿಯ ವಕೀಲರಲ್ಲಿ ಅತಿ ಮುಖ್ಯವಾದದ್ದು ಶ್ರದ್ಧೆ ಮತ್ತು ನಿರಂತರ ಕಲಿಕೆಯಿಂದ ನಮ್ಮ ಕೆಲಸದಲ್ಲಿ ಹೆಚ್ಚಿನ ಜ್ಞಾನಾರ್ಜನೆ ಸಾಧಿಸಬಹುದು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶಿ ಜ್ಯೋತಿ ಎಸ್ ಕಾಳೆಯವರು ಹೇಳಿದರು. ಚಿಂಚೋಳಿ ಪಟ್ಟಣದ ಕೋರ್ಟ್ ಆವರಣದಲ್ಲಿ ಚಿಂಚೋಳಿ ತಾಲೂಕು ವಕೀಲರ ಸಂಘದ ವತಿಯಿಂದ ಜ್ಯೋತಿ ಶಾಂತಪ್ಪ ಕಾಳೆ ಹಿರಿಯ ಶ್ರೇಣಿ ನ್ಯಾಯಾಧೀಶರ ಬೀಳ್ಕೊಡುವ ಕಾರ್ಯಕ್ರಮ ಮಾಡಲಾಯಿತು. ಬೀಳ್ಕೊಡುವ ಸಮಾರಂಭ ಉದ್ದೇಶಿಸಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಜ್ಯೋತಿ ಎಸ್ ಕಾಳೆ ಮಾತನಾಡಿ, ಹಿರಿಯ ವಕೀಲರಾಗಲಿ ಕಿರಿಯ ವಕೀಲರಾಗಲಿ ಅವರು ಮಾಡುವಂತಹ ಕೆಲಸದಲ್ಲಿ ವಿಷಯದ ಬಗ್ಗೆ ತಿಳಿದುಕೊಂಡು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಜ್ಞಾನಾರ್ಜನೆಗೆ ಹಿರಿಯ ಹಾಗೂ ಕಿರಿಯ ಎಂಬ ಭೇದ ಭಾವ ಇಲ್ಲ. ನನ್ನ 3 ವರ್ಷ ಅವಧಿಯಲ್ಲಿ ನಾನು ನನ್ನ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದೇನೆ ಎಂಬ ಸಂತೋಷ ನನಗಿದೆ. ಎಷ್ಟರ ಮಟ್ಟಿಗೆ ಹೆಚ್ಚಿನ ಕೆಲಸ ತಮಗೆ ನೀಡಿದರೆ ಅದು ಕೇವಲ ಒಳ್ಳೆಯದಕ್ಕೆ ಹೊರತು ಬೇರೆ ಯಾವುದೇ ಸಂಗತಿಯಲ್ಲ ಎಂದು ಹೇಳಿದರು. ವಕೀಲ ಸಂಘದ ಅಧ್ಯಕ್ಷ ಶ್ರೀಮಂತ ಕಟ್ಟಿಮಣಿ, ಶಿವಶರಣಪ್ಪ ಜಾಪಟ್ಟಿ, ಜಗನ್ನಾಥ್ ಅಗ್ನಿಹೋತ್ರಿ, ಸಂಪತ್ ಕಟ್ಟಿ ತಮ್ಮ ವಕೀಲ ವೃತ್ತಿಯ ಅನುಭವಗಳನ್ನು ಹಂಚಿಕೊಂಡರು. ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ತುಂಬಾ ಅಕಾಮಡೇಟ್ ಮಾಡಕ್ಕಾಗಿಲ್ಲ, ಕೇಸಸ್ ಬರ್ತಿದೆ. BS, I just tell you, BS ಅಲ್ಲಿ ಮಾಡಬೇಕು ಅಂತ ನಾಳೆ ಮಾಡ್ತೀನಿ. No matter what it is. ಏನಾಗಬೇಕು ನಾಳೆ ಮಾಡ್ತೀನಿ. That positive approach ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, what we see in advocates, ಇವತ್ತು ನಾನು ಅದನ್ನ ಹೇಳಿದ್ರೆ ಜೂನಿಯರ್ಸ್ ಕಲ್ಟಿವೇಟ್ ಮಾಡ್ತಾರೆ. See, ಇಲ್ಲಿ ನಮ್ಮ ಜೂನಿಯರ್ಸ್ ಗೆ ಅಷ್ಟೊಂದು ಎಕ್ಸ್ಪ್ಲೋರೇಷನ್ ಇಲ್ಲ. ಹೊರಗಡೆಯಿಂದ ಬರೋದು ವರ್ಕ್ಶಾಪ್ಸ್ ಆಗಲಿ ಏನೂ ಇಲ್ಲ. They have to learn from all these seniors who are with us. Next, coming to Kattimani sir. He is the most like commanding leader. Our juniors has got very good knowledge. BSR juniors, JPSR juniors, everything. Coming to MSS also, he is very down to earth advocate. Very good cases he has. The way he makes submissions, the way he approaches the court is very good. The most I have to thank SAP ಅವರು ಪೊಂಗ ಅವರು, ಬಿಕಾಸ್ ನನಗೆ ಆಗಲಿಲ್ಲ ಎಲ್ಲ ಫಂಕ್ಷನ್ಸ್ he has taken our term. ನನ್ನ ಜಾಗದಲ್ಲಿ ಇಟ್ಕೊಂಡು on behalf of my all junior judges ಎಲ್ಲರ ಪರವಾಗಿ has attended all the functions. From TLS I am thankful for you SAP. ಮಾಡಿ ಗಿಡಗಳು ಮಾಡಿ ಎಲ್ಲ ವಕೀಲರು ಫ್ಯಾಮಿಲಿ ಜೊತೆಗೆ ಎಂತ ಎಲ್ಲ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ರು. ಅವ್ರ ಜೊತೆಯಲ್ಲಿ ಪ್ರಶಾಂತ್ ಸರ್ ಅಂತೂ ನಮ್ಮ ಜೊತೆಯಲ್ಲಿ ಒಬ್ಬರು ವಕೀಲಾಗಿ ಕೆಲಸ ಮಾಡೋದು. ಎಲ್ಲ ವಕೀಲ ಜೊತೆ ಅವ್ರಿಗೆ ನಮ್ಮ ಸ್ಟೇಡಿಯಂ ಸಿಗ್ತಾರೆ ಸಾಹೇಬ್. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮಗಳು ನೋಡ್ತಾರೆ ಸಾಹೇಬ್. ಹೀಗಾಗಿ ಮೇಡಮ್ ಅವರು ಇಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಜೊತೆಯಲ್ಲಿ ಮತ್ತು ಸಿಬ್ಬಂದಿ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್ ಅವರೇ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದಕ್ಕೆ ಧನ್ಯವಾದ ಹೇಳೋಣ ಅಂತ ಅವ್ರು ಹೇಳ್ತಾ ಇದ್ರು. ನಾನು ಕಷ್ಟಪಡ್ತೀನಿ. ಸೊ ತಮ್ಗೆಲ್ಲರೂ ಒಳ್ಳೇದಾಗ್ಲಿ. ಸೊ ಮೇಡಮ್ದು ಯಾರಾದ್ರೂ ಜೂನಿಯರ್ ಅಡ್ವೊಕೇಟ್ಸ್ ಇದ್ರೆ ಎಕ್ಸಾಮ್ ಬರೆಯೋದಂತಂದ್ರೆ ಸ್ಪೆಷಲಿ ಮೇಡಮ್ ಹೇಳೋದು ಏನಂದ್ರೆ, ಮೇಡಮ್ ನಾನು ಮರ್ಯಾದಾಗ ಕೆಲಸ ಮಾಡ್ತಿದ್ದಿಲ್ಲ, ಅದು ಕೆಲಸ ಮಾಡ್ತೀನಿ ಅಂದಾಗ ನಾನು ಬೇಡ ಆಗಿದ್ದೆ. ನಾವು ಬೆಂಗಳೂರು ಲೈಫಲ್ಲಿ ಇಬ್ಬರು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಮೇಡಮ್. ಅವ್ರು ಗೋಲ್ಡ್ ಮೆಡಲಿಸ್ಟ್ ಮಾಡೋದಿಲ್ಲ, ಆದ್ರೆ ಎಕ್ಸಾಮ್ ಬರೀತೀನಿ ಅಂತ ಬರಲಿ. ಮುಂಚೆ ಆಗಿದ್ರೆ ಆಯ್ತು ಬರ್ಲಿ ಬಿಡು ಅಂತ. ಯಾಕೆ ಎಕ್ಸಾಮ್ ಅಂದ್ರೆ ನನಗೆ ಮಾಮೂಲಿ ಯಾಕೆ 40-50 UPSC KPS ಎಕ್ಸಿಟ್ ಬರ್ತೀನಿ, ಒಂದು ಪಾಸ್ ಆಗಿಲ್ಲ. ಎಕ್ಸಾಮ್ ಬರೀತೀನಿ ಅಂದ್ರೆ ಆಯ್ತು ಬಿಡು ಬರಲಿ ಅಂತ ಅಂದೆ. ಆದ್ರೆ ಅವರು ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಮಲಗಿದ ಮೇಲೆ. ನಾನು ಜನರಲ್ಲಿ 10 ಗಂಟೆಗೆ ಮಲಗ್ತೀನಿ, 6 ಗಂಟೆಗೆ ಎದ್ದೇಳ್ತೀನಿ. ಒಂದ್ಸರಿ ಮೇಡಮ್ ಹೋಗ್ತಿದ್ರು, ನಾನು ಮಲಗಿದ್ದೆ. ಬೆಳಗ್ಗೆ ಒಂದು 3-4 ಗಂಟೆ ಆಗಿರ್ಬೋದು. ಅವಾಗ ಎದ್ದು ಕೇಳಿದೆ, ಏನು ಈಗ ಎದ್ದ ಬಂತು? ಇಲ್ಲದೆ ನಾನು ರಾತ್ರಿಯಿಂದ ಮಲಗಿಲ್ಲ ಅಂತ. ಆತರ ವರ್ಕ್ ಅವ್ರದ್ದು ಪಂಕ್ಚುಯಾಲಿಟಿ ಜಾಬ್ ಬಂದ್ಮೇಲೆ ಬಂದಿಲ್ಲ. ಮೇ ಬಿ ಅವ್ರದ್ದು ಚೈಲ್ಡ್ಹುಡ್ ಡೇಸ್ ಮೇಲೆ ಬಂದಿತ್ತು ಓದೋದ್ರಲ್ಲಿ ಅದರಲ್ಲಿ. ಆಮೇಲೆ ಅವ್ರು ಬರ್ತಿದ್ದು 2 ಎಕ್ಸಾಮ್, ಒಂದು ಜುಡಿಷಿಯರಿ ಇನ್ನೊಂದು ಎಪಿಕ್. 2 ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿದ್ರು. ಸೊ ಬೇರೆ ನಿಮಗೆಲ್ಲ ನನಗೂ ಮಾಡಲ್ಲ ಎಕ್ಸಾಮ್ ನಾವು ಬರೀಬೇಕು. ಆದ್ರೂ ಕೆಲಸದ ವೈಯಕ್ತಿಕ ಒತ್ತಡದಿಂದ ಬರ್ಲಿಕ್ಕೆ ಆಗಿಲ್ಲ. ಸೊ ನಾವು ಮಾಡಲ್ಲ ಹೇಳ್ತೀನಿ. ನನಗೆ ಯಾರು ಪರಿಚಯ ಇದ್ದಾರೆ ನಮ್ಮ ಆಫೀಸಿನ ಸಂದರ್ಭಗಳಲ್ಲಿ.
ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.